ಅನ್ನುವಂತಹ ಸಂಸ್ಥೆ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ತನಿಖೆ ಆಗಬೇಕು ಅಂತ ಆದೇಶ ನೀಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದವರು ರಾಜೀನಾಮೆ ನೀಡಬೇಕಾ ಬೇಡವಾ ಅನ್ನೋದು ಜಿಜ್ಞಾಸೆ. ಅದು ಅನುಭವ ಅವ್ರಿಗೆ ಇದೆಯಲ್ಲಪ್ಪ. ವಕೀಲರು ಬೇರೆಯವರೇ, ಅವರ ಪಾರದರ್ಶಕ ಆಡಳಿತ, ಆಮೇಲೆ ಭಾಳ ನೈತಿಕತೆ ಉಳಿಸ್ಕೊಂಬಂದಾರಲ್ವೇ ಅವರು. ಅವ್ರು ಹೇಳ್ಬೇಕು ತೀರ್ಮಾನನ, ನಮ್ಗೆ ಹೇಳೋರು. ಗವರ್ನರ್ ಅವ್ರ ತೀರ್ಮಾನನ ಕೊಟ್ಟಾಗ ಚಪ್ಪಲಿಲಿ ಗವರ್ನರ್ ಫೋಟೋ ಹಾರಾಕಿ ಮೆರವಣಿಗೆ ಮಾಡಿದ್ರಿ, ಸುಟ್ರಿ, ಗವರ್ನರ್ ಪ್ರತಿಕೃತಿ ದಹನ ಮಾಡಿದ್ರಿ. ಈಗ ನೆನ್ನೆ ಹೈಕೋರ್ಟು ತೀರ್ಪು ಕೊಟ್ಟಿದೆಯಲ್ಲ, ಯಾರಿಗೆ ಚಪ್ಪಲಿ ಹಾರ ಹಾಕ್ತೀರಿ? ಸಿದ್ದರಾಮಯ್ಯನಿಗೆ ಹಾಕಬೇಕು, ಯಾರಿಗೆ ಹಾಕ್ತೀರಿ? ಹೈಕೋರ್ಟ್ ತೀರ್ಪಿಗೆ ಇಲ್ಲ, ಯಾರಿಗೆ ಚಪ್ಪಲಿ ಹಾರ ಹಾಕ್ತೀರಿ, ಯಾರು ಪ್ರತಿಕೃತಿ ದಾನ ಮಾಡ್ತೀರಿ? ಈಗಲೂ ಚರ್ಚೆ ಆಗ್ತಾ ಇರೋದು ಏನು ಅಂತಂದ್ರೆ, ಈ ಕೆಂಪಣ್ಣ ವರದಿ ಎಲ್ಲರೂ ಈಗ ಮಾತಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಬಿಜೆಪಿ ಅವರು. ಅವತ್ತು ಟೇಬಲ್ ಮಾಡಿದ್ದು ನಾನು ನನ್ನ ಯಾಕೆ ಪ್ರಶ್ನೆ ಮಾಡ್ತೀರಿ? ಆ ವಿಷಯದಲ್ಲಿ ನನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅವರು ನಾನು ಸ್ವತಂತ್ರವಾದ ಸರ್ಕಾರ ಬಂದಿದ್ದಾರೆ, ನನಗೆ ಏನು ಮಾಡ್ತಿದ್ದೆ ಅಂತ ಆಗ ತೋರಿಸಿ ಹೇಳಿವೆ. ಅದಕ್ಕೆ ಕಳೆದ ಒಂದು 2-3 ತಿಂಗಳಲ್ಲಿ ಕರ್ನಾಟಕದಲ್ಲಿ ಆಡಳಿತ ಪಕ್ಷದವರು ಪ್ರತಿಪಕ್ಷ ಹಿಡಿದು ಪ್ರತಿಪಕ್ಷದ ನೋಡಿ ನಾನು ಎರಡು ಪಕ್ಷಗಳ ಬಗ್ಗೆ ಚರ್ಚೆ ಮಾಡಲ್ಲ. ಎರಡು ಪಕ್ಷಗಳ ಬಗ್ಗೆ ನನ್ನ ಮೇಲೆ ಆಪಾದನೆ ಇರ್ತಕ್ಕಂಥ ನಾನು ಉತ್ತರ ಕೊಡ್ತೀನಿ. ನಾನು ಪಲಾಯನವಾದ ಮಾಡಿಲ್ಲ. ನನ್ನ ಮೇಲೆ ಏನು ಆಪಾದನೆ ಮಾಡಿದ್ದಾರೆ ಇವತ್ತು ಚಾಲೆಂಜ್ ಮಾಡ್ತೀನಿ. ನಾನು ಯಾವುದೇ ರೀತಿ ಯಾವುದೂ ಇನ್ಫ್ಲೂಯೆನ್ಸ್ಗೂ ಹೋಗಲ್ಲ, ಹಣದ ತೈಲಿ ಇಟ್ಕೊಂಡು ಓಡಾಡಲ್ಲ. ಕರ್ನಾಟಕದಲ್ಲಿ ಸರ್ಕಾರ ಇದೆ ಅಂತೀರಾ? ಎಲ್ಲಿದೆ ಸರ್ಕಾರ? ದರೋಡೆಕೋರರ ಸರ್ಕಾರ ಇದು. ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಮೈಸೂರಿನಲ್ಲಿ ಯಾರೋ ಒಬ್ಬ ಕೇರಳದನು ಆ ಚಿನ್ನದ ವ್ಯಾಪಾರಿ ಬಸ್ಸಲ್ಲಿ ದುಡ್ಡು ಇಟ್ಕೊಂಡು ಹೋಗ್ಬೇಕಾದ್ರೆ ದರೋಡೆ ಆಗಿದ್ದು ಮರತ್ರ. ವಿಧಾನಸಭೆಯಲ್ಲೇ ಚರ್ಚೆ ಮಾಡಿದ್ದೀನಿ. ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ದರೋಡೆ ಮಾಡೋ ಕೆಲಸ ಮಾಡ್ತಿಲ್ಲ. 15ರಲ್ಲೂ ಮಾಡ್ತಾಯಿದ್ರು ದರೋಡೆ ಮಾಡೋರು ರಕ್ಷಣೆ ಕೊಟ್ಕೊಂಡು. ಈ ಸರ್ಕಾರದಿಂದ ನೀವು ಗವರ್ನೆನ್ಸ್ ಕೇಳ್ತೀರಾ? ಈ ಸರ್ಕಾರ ಕೊಡೋಕ್ಕೆ ಸಾಧ್ಯ ಇದೆಯಾ? ಇಂದ ಇಲ್ಲಿ ನಾನು ರಾಜೀನಾಮೆ ಕೇಳಲಿಲ್ಲ, ನೈತಿಕತೆ ಇಲ್ಲ ಅದಕ್ಕೆ ಕೇಳಲಿಲ್ಲ ಅಂತಲ್ಲಪ್ಪ. ನೈತಿಕತೆ ಇಟ್ಕೊಂಡಿದ್ದೀನಿ. ಭಗವಂತ ಇನ್ನೂ ಆಯುಷ್ ಕೊಟ್ಟಿದ್ದಾನೆ ನನಗೆ, ಉಳಿಸವನೇ. ಹೋರಾಟ ಮಾಡೋಕ್ಕೆ ಈಗಲೂ ಸಿದ್ಧ ಇದ್ದೇನೆ. ನಾನು ನಾಡಿನ ಜನತೆಗೆ ಹೇಳ್ತೇನೆ, ಬೇರೆಯವರು ಮಾಡ್ತಕ್ಕಂಥ ಆಪಾದನೆಗೂ ನಾನು ಜನತೆಯ ಮುಂದೆ ದಾಖಲೆಗಳಿಟ್ಟು ಹಲವಾರು ವಿಷಯಗಳನ್ನು ಇಲ್ಲಿಯವರೆಗೇನು ನಾನು ಪ್ರಶ್ನೆ ಮಾಡಿದ್ದೇನೆ. ಹಿಟ್ ಆ್ಯಂಡ್ ರನ್ ಎಂದೂ ಮಾಡಿಲ್ಲ. ಇವತ್ತು ಯಾವುದೋ ಒಂದು ಕೇಸಲ್ಲಿ ಯಾವುದೋ ಈಗ ಕೊಟ್ಕೊಂಡಿದ್ದೀರಲ್ಲ, ಅದ್ಯಾವುದೋ ಅಧಿಕಾರಿ ವರ್ಗಾವಣೆದು, ನಂದು ಪೆಂಡ್ರೈವ್ ತೋರಿಸ್ತಾ ಅಂತಿರಲ್ಲ. ಈಗ ಏನೋ ಡ್ಯಾನ್ಸ್ ಮಾಡ್ತಿರಲ್ಲಪ್ಪ ಸಿದ್ದರಾಮಯ್ಯನವರೇ. ನಿಮ್ಮ ಮಂತ್ರಿಮಂಡಲದಲ್ಲಿ ನಿಮ್ಮ ಅಧಿಕಾರಿಗಳು ವರ್ಗಾವಣೆಗೆ ದುಡ್ಡು ಎಷ್ಟೆಷ್ಟು ಕೊಡಬೇಕು ಅಂತೇಳಿ ಚರ್ಚೆ ಮಾಡೋರಲ್ಲ, ಕೊಡಲ ಅದನ್ನ? ಅದೇ ಪೆಂಡ್ರೈವ್ ಇಟ್ಕೊಂಡಿರೋದು ನಾನು. ಯಾವುದೋ ಹನಿ ಟ್ರ್ಯಾಪ್ದೆಲ್ಲ ಇಟ್ಕೊಂಡಿರೋದು ನಾನು ಪೆಂಡ್ರೈವ್ನ. ಕುಮಾರಸ್ವಾಮಿ ಯಾವುದೇ ಒಂದು ಪ್ರಕರಣ ಬಗ್ಗೆ ಮಾತಾಡಿದ್ರು ಕೂಡ ಅದನ್ನ ತಾರ್ಕಿಕ ಅಂತ ತಿಳ್ಕೊಳ್ಳೋ ಯಾರು ಹೇಳಿದಾರು? ಯಾವನ್ರಿ ತಗೊಂಡೋಗಿರೋನು? ಯಾವನ್ರಿ ತಗೊಂಡೋಗಿದ್ದೀರಿ? ಯಾರು ತಗೊಂಡೋಗಿಲ್ಲ. ಆ ವಿಷಯದಲ್ಲಿ 1000 ಬಾರಿ ಹೇಳಿದ್ದೇನೆ. ಇವತ್ತು ತಾರ್ಕಿಕ ಅಂತ್ಯ ಎಲ್ಲಿ ಸಿಗೋದು ನಿಮಗೆ? ನಾನು ತಗೊಂಡೋಗೋಕ್ಕಾಗುತ್ತಾ? ತಾರ್ಕಿಕ ಅಂತ್ಯನ ಎಲ್ಲಿ ಪಡಿಬೇಕು ನೀವು? ಎಲ್ಲಿ ಪಡಿಬೇಕು ಅಲ್ಲಿ ಸಿಗದೇ ಇದ್ದೀರೆ. ತಾರ್ಕಿಕ ಅಂತ್ಯ ಎಲ್ಲಿಂದ ತರೋದು? ಇದನ್ನೇ 1000 ಬಾರಿ ಹೇಳಿರೋದು ನಾನು.